ಎಸ್ಐಆರ್ ಡ್ಯೂಟಿಗೆ ರಾಜ್ಯದಲ್ಲೇ ಮತ್ತೋರ್ವ ಶಿಕ್ಷಕ ಸಾವು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಡೆದಂತಹ ಈ ಘಟನೆ. ಎಸ್ಐಆರ್ ಡ್ಯೂಟಿಗೆ ರಾಜ್ಯದಲ್ಲಿ ಮತ್ತೋರ್ವ ಶಿಕ್ಷಕ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಡೆದಿರುವಂತಹ ಈ ಘಟನೆಯಾಗಿತ್ತು. ಈಗ ಅಥಣಿ ಪಟ್ಟಣದ ನಿವಾಸಿಯಾದಂತಹ ಪ್ರಕಾಶ್ ಕಾಂಬಾಳೆ ಸಾವನ್ನಪ್ಪಿರುವಂತಹ ವ್ಯಕ್ತಿಯಾಗಿದ್ದಾರೆ. ಬಿಪಿ ಲೋ ಆಗಿ ಬಿಎಲ್ಒ ಪ್ರಕಾಶ್ ಕಾಂಬಾಳೆ ಸಾವನ್ನಪ್ಪಿದ್ದಾರೆ. ಲೋ ಬಿಪಿ ಆಗಿ ಬಿಸಿಲಿನಲ್ಲಿ ಸುತ್ತಿರಬಹುದು. ಈಗ ಎಸ್ಐಆರ್ ಕಾರ್ಯದ ಒತ್ತಡ ಹಿನ್ನೆಲೆ ಆಗಿರಬಹುದು. ಈಗೆರಡು ಏನು ಬೇಕಾದರೂ ಕಾರಣ ಆಗಿರುವಂತಹ ಇವಾಗ ಆರೋಪ ಕೇಳಿ ಬರ್ತಾ ಇದೆ. ಈಗ ನಿಲಜಿ ಗ್ರಾಮದ ಪಡದಾಳೆ ತೋಟದ ಸರ್ಕಾರಿ ಶಾಲಾ ಶಿಕ್ಷಕ ಮನೆಯಲ್ಲಿ ಕೆಲಸದ ಒತ್ತಡ ಹೇಳ್ಕೊಳ್ತಾ ಇದ್ದ. ಹಾಗಾಗಿ ಈಗ ಪ್ರಕಾಶ್ ಕೆಲಸದ ಒತ್ತಡವೇ ಗಂಡನ ಸಾವಿಗೆ ಕಾರಣ ಅಂತ ಹೇಳಿ ಈಗ ಪತ್ನಿ ದೂರನ್ನ ನೀಡಿದ್ದಾರೆ. ಕೆಲಸದ ಒತ್ತಡ ಅಂದ್ರೆ ಎಸ್ಐಆರ್ ಅಲ್ಲಿ ಈಗ ಮನೆಗೆ ಹೋಗಿ ಅವರಿಗೆ ಎಸ್ಐಆರ್ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗತ್ತೆ. ಅದರಲ್ಲೂ ಕೂಡ ಈಗ ಆರೋಗ್ಯದ ಸಮಸ್ಯೆ, ಲೋ ಬಿಪಿ ಆಗಿರೋದ್ರಿಂದಾಗಿ ಎರಡೂ ಕೂಡ ನಡೆದಿರುವಂತಹ ಸಾಧ್ಯತೆ ಇದೆ. ಪ್ರಕಾಶ್ ಕಾಂಬಾಳೆ ಈ ವಿಚಾರವಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ತಮ್ಮ ಧರ್ಮಪತ್ನಿ ಕೆಲಸದ ಒತ್ತಡವೇ ಗಂಡನ ಸಾವಿಗೆ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ಬೇಕಿತ್ತ ಅವರಿಗೆ ಕೆಲಸ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಿಜಕ್ಕೂ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ಗಂಡ, ದೊಡ್ಡವರು ಈ ರೀತಿ ಮೃತಪಟ್ಟಾಗ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ ನೋಡಿ. ಅದರಲ್ಲೂ ಸರ್ಕಾರಿ ಕೆಲಸದಲ್ಲಿದ್ದು ಅವರಿಗೆ ಲೋ ಬಿಪಿ ಇದೆ. ಅವರನ್ನು ಈ ರೀತಿಯಾದಂಥ ಒತ್ತಡಕ್ಕೆ ಹೇರಿ ಕೆಲಸಗಳನ್ನು ಮಾಡಿಸ್ಕೊತಾ ಇದ್ದಾರೆ. ಇನ್ನೂ ಕೆಲವೊಂದು ಕಡೆ ಶಿಕ್ಷಕರು, ಸರ್ಕಾರಿ ಅಧಿಕಾರಿಗಳು ಸಾಲದು ಅಂತ ಹೇಳಿ ಈಗ ವಾಲಂಟಿಯರ್ಸ್ಗಳನ್ನು ಕೈ ಹಾಕ್ತಾ ಇದ್ದಾರೆ. ವಾಲಂಟಿಯರ್ಸ್ಗಳು ಅಂತಂದರೆ ಎಸ್ಐಆರ್ ತನಿಖೆಯಲ್ಲಿ, ಎಸ್ಐಆರ್ ಈ ಒಂದು ಪ್ರಕ್ರಿಯೆಯಲ್ಲಿ ವಾಲಂಟಿಯರ್ಸ್ಗಳು ಯಾರ್ಯಾರು ಬರ್ತಿದ್ದೀರಾ ಅವ್ರನ್ನೂ ಕೂಡ ಶಾಮೀಲ್ ಮಾಡಿಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ಬಹಳ ಬೇಸರವಾಗುತ್ತೆ. ಅವ್ರಿಗೆ ಸಾವಿನ ಕಾರಣ ಏನು ಅನ್ನೋದು ತನಿಖೆ ಆದ ಮೇಲೆ ಗೊತ್ತಾಗ್ತಾ ಹೋಗುತ್ತೆ.